ಕನ್ನಡಿಗರೇ ನಮಸ್ಕಾರ. ನೀವು ನೋಡ್ತಾ ಇರುವಂಥ ಜಾಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿನಿಧಿಸ್ತಾ ಇದ್ದಂಥ ಶಿಗ್ಗಾವಿ ಕ್ಷೇತ್ರ. ಇದು ಶಿಗ್ಗಾವಿಯ ಬಸ್ ಸ್ಟಾಪ್. ಈ ಶಿಗ್ಗಾವಿ ಬಸ್ ಸ್ಟಾಪ್ಗೂ ಈ ನಗರದ ಪುರಸಭೆಗೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಹಾಗೆ ಮತ್ತು ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಏನೂ ಕಾಣದ ಹಾಗೆ ಇಲ್ಲಿರುವಂಥ ಕಸ, ಗಲೀಜು, ಚರಂಡಿ, ಸಗಣಿ ನೋಡಬೇಕು ನೀವು. ಕೊಳಚೆ ನೀರು ನಿಂತ್ಕೊಂಡು ಆಮೇಲೆ ಉಗಿದು ಜನ ಈ ಬಸ್ ಸ್ಟಾಪ್ ಅಂತೂ ಒಂದು ಕೊಳಚೆ ಪ್ರದೇಶವನ್ನಾಗೆ ಮಾಡಿಬಿಟ್ಟಿದ್ದಾರೆ. ಈ ಊರಿನ ಪುರಸಭೆ ಆಗಿರ್ಬೋದು, ಇಲ್ಲಿನ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇದನ್ನು ಕ್ಲೀನ್ ಮಾಡಿಸುವಂಥ, ಸ್ವಚ್ಛತೆ ಮಾಡಿಸುವಂಥ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರೇರಣೆ ಮಾಡುವಂಥ ಯಾವ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಅಲ್ಲಲ್ಲಿ ಇವರೊಂದು 100 ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ಇಲ್ಲೇನಾದ್ರು ಉಗುಳಿದ್ರೆ 100 ರೂಪಾಯಿ ಹಾಕ್ತೀವಿ ಅಂತೇಳಿ. ಆದರೆ ಜನ ಯಾರು ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಮತ್ತು ಇಲ್ಲಿರುವಂಥ ಕೊಳಚೆ ಪ್ರದೇಶವನ್ನು ನೋಡಿದ್ರೆ ನೀವು ಬಸ್ ಸ್ಟಾಪ್ಗೆ ಹೋಗಬೇಕೋ ಬೇಡವೋ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿರುವಂಥ ಪಟ್ಟಣಗಳಿರುವಂಥ ಬೀದಿ ಸಾಲುಗಳು ಅಷ್ಟೇ, ಅಲ್ಲೆಲ್ಲವೂ ಕೊಳಚೆ. ಅಲ್ಲಿ ಆಹಾರ ತಿನ್ನಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಪರಿಸ್ಥಿತಿ ಇದ್ರೂ ಕೂಡ ಇಲ್ಲಿನ ಪುರಸಭೆ ಅಧಿಕಾರಿಗಳು ಕೂಡ ಎಲ್ಲ ತಿನ್ಕೊಂಡು ಉಕ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಹೊರತು ಇವರನ್ನು ಕ್ಲೀನ್ ಮಾಡುವಂಥ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇಲ್ಲ. ಹಾಗಾಗಿ ನೀವು ಎಚ್ಚೆತ್ಕೋಬೇಕು. ಇಂಥ ಪುರಸಭೆಯನ್ನು ನಾವು ತರಾಟೆಗೆ ತೆಗೆದುಕೋಬೇಕು. ಇದನ್ನು ಬದಲಾವಣೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು. ಈ ಊರಿನ ಜನರು ಕೂಡ, ನಾಗರಿಕರು ಕೂಡ ಸರ್ಕಾರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರೆ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಆಗುತ್ತೆ, ಸುಧಾರಣೆ ಆಗುತ್ತೆ. ಹಾಗಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಏನು ಬದಲಾವಣೆಯನ್ನು ಬಯಸ್ತಾ ಇದ್ದೀವೋ ಆ ಬದಲಾವಣೆಯನ್ನು KRS ಪಕ್ಷ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೀವು ಸಹಕಾರ ಮಾಡಿ ಮತ್ತು KRS ಪಕ್ಷದ ಜೊತೆಗೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ